ಗುಡ್ ಮಾರ್ನಿಂಗ್. ಸೊ ಸ್ಟಾರ್ಟೆಡ್ ಮೈ ಡೇ ವಿತ್ ಕಪ್ ಆಫ್ ಬ್ಲ್ಯಾಕ್ ಕಾಫಿ. ಇವಾಗ ಡ್ರೈವರ್ಗೆ ಕಾಯ್ತಿದ್ದೀನಿ. ಬಂದ ತಕ್ಷಣವೇ ಹೊರಟು ಸ್ಟುಡಿಯೋಗೆ ಹೋಗಿ ಮೇಕಪ್ ಮಾಡಿಸ್ಕೊಂಡು ಒಂದು ಫೋಟೋಶೂಟ್ ಮಾಡಿಸಿ ದೆನ್ ಅಲ್ಲಿ ಸ್ಟಾರ್ಟ್ ಟು ಬಿಗ್ ಬಾಸ್ ಸೆಟ್. Good morning. Invisible. ಮೇಕಪ್ ಆಯಿತು, ಫೋಟೋಶೂಟ್ ಆಯಿತು, ಬ್ರೇಕ್ಫಾಸ್ಟು ಆಯಿತು. ಇವಾಗ ಆಲ್ಮೋಸ್ಟ್ ಬಿಗ್ ಬಾಸ್ ಮನೆ ಹತ್ತತ್ರ ರೀಚ್ ಆಗಿದ್ದೀವಿ. ಶೂಟ್ ಶುರು ಆಗುತ್ತೆ. ಅಲ್ಲಿ ಫೋನ್ ಅಲೋ ಇಲ್ಲ. ಐಮ್ ಸಾರಿ, ಅಲ್ಲೇನೋ ತೋರಿಸೋದಕ್ಕಾಗಲ್ಲ. ಇನ್ನೂ ಏನೂ ಶುರುವಾಗಿಲ್ಲ. ವೆಯ್ಟ್ ಮಾಡ್ತಿದ್ದೀನಿ. ಕಾಫಿ ಕೊಟ್ಟರು, ಕಾಫಿ ಕುಡಿತಾ ಇದ್ದೀನಿ. ಆ್ಯಂಡ್ ನಿಮ್ಮೆಲ್ರಿಗೂ ಗೊತ್ತು, ಕಾಫಿ ಇಸ್ ಮೈ ಫೇವ್ರೇಟ್. ಕಾಫಿ ಇಲ್ಲದೆ ನನಗಿರೋಕ್ಕಾಗೋದೇ ಇಲ್ಲ. ಶುರುವಾದ ಮೇಲೆ ಫೋನ್ಸ್ ಏನೂ ತೊಗೊಂಡು ಹೋಗೋ ಆಗಿಲ್ಲ. ಫೋನ್ಸೆಲ್ಲ ಇಲ್ಲೇ ಬಿಟ್ಬಿಟ್ಟು ಹೋಗಬೇಕು. ಬಹುಶಃ ಅಲ್ಲಿಂದ ಏನೂ ತೋರಿಸೋದಕ್ಕಾಗಲ್ಲ. ಇವತ್ತು ನಂದು ಪರ್ಫಾರ್ಮೆನ್ಸ್ ಇದೆ, ಟೆಲಿಕಾಸ್ಟ್ ಕೂಡ ಆಗುತ್ತೆ. ಅದೊಂದು ಕ್ಲಿಪ್ಪಿಂಗ್ ನಿಮ್ಗೆ ಹಾಕ್ತೀನಿ. ನನಗೂ ತುಂಬ ಕ್ಯೂರಿಯಾಸಿಟಿ ಇದೆ, ಯಾರು ವಿನ್ ಆಗ್ಬೋದು ಅಂತ. ಆ್ಯಂಡ್ ನನ್ನನ್ನು ನಾನು ಟಾಪ್ 5ನಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ದೆ. ಟ್ರೋಫಿ ಇಟ್ಕೋತೀನೋ ಗೊತ್ತಿಲ್ಲ, ಅಟ್ಲೀಸ್ಟ್ ಟಾಪ್ 5 ಇರ್ತೀನಿ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಹೊರಗೆ ಕೂತ್ಕೊಂಡು ಇವತ್ತು ಬಂದು ಗೆಸ್ಟಾಗಿ ಒಳಗಡೆ ಹೋಗಿ ಬಿಗ್ ಬಾಸ್ ನೋಡೋ ಥರ ಆಗಿದೆ. ದಟ್ಸ್ ಓಕೆ. ಯಾರಾದರೂ ಗೆಲ್ಲಿ, ಅವ್ರಿಗೆ ಒಳ್ಳೇದಾಗಲಿ. ಬಿಕಾಸ್ ಎಲ್ಲರೂ ನನಗೂ ತುಂಬ ಇಷ್ಟ. ಯಾರು ಗೆದ್ರೂ ನನಗೆ ತುಂಬ ಖುಷಿಯಾಗುತ್ತೆ. ನಾನು ಸ್ಪೆಷಲಿ ತ್ರಿವಿಕ್ರಮ್ ಅವ್ರು ಗೆದ್ದರೆ ಖುಷಿಯಾಗುತ್ತೆ. ಬಿಕಾಸ್ ಅವರು ನಮ್ಮ ತುಮಕೂರು ಹುಡುಗನೇ. ಅವ್ರಿಗೆ ಇವಾಗ ಟಾಪ್ 5ನಲ್ಲಿ ಅವರಿದ್ದಾರೆ. ಸೊ ಅವ್ರು ಗೆದ್ದರೆ ನಂಗೆ ಆ್ಯಕ್ಚುಲಿ ಖುಷಿಯಾಗುತ್ತೆ. ನೋಡ್ತೀನಿ ಇವತ್ತು ಯಾರು ಗೆಲ್ತಾರೆ ಅನ್ನೋದು. ಎಲ್ಲರೂ ಕಾತುರದಿಂದ ಕಾಯ್ತಾ ಇದ್ದೀರಾ ಅನಿಸುತ್ತೆ. ನೋಡೋಣ ಇವತ್ತೇನಾಗುತ್ತೆ ರಿಸಲ್ಟ್ಸ್ ಅಂತ. ಸೊ ಫೈನಲಿ ಹೊರಟೆ ಒಳಗಡೆ. ಅಲ್ಲಿ ಫೋನ್ಸ್ ಅಲೋ ಇಲ್ಲ. ಅಶ್ವಲ್ಲು ಹೌದು. ಇಷ್ಟೊತ್ತಾಯಿತು. ಒಳಗೋಗಿ ಆಚೆ ಬರೋ ಅಷ್ಟರಲ್ಲಿ ಇನ್ನೂ ವಿನ್ನರ್ ಅನೌನ್ಸ್ಮೆಂಟ್ ಆಗಿಲ್ಲ. ಸುದೀಪ್ ಸರ್ ಮನೆಗೆ ಹೋಗಿದ್ದಾರೆ, ಬಿಗ್ ಬಾಸ್ ಮನೇಲಿ. ಟಾಪ್ 3ಯಲ್ಲಿರೋರನ್ನ ಕರ್ಕೊಂಡು ಬರ್ತಾರೆ. ಸೊ ವಿನ್ನರ್ ಯಾರು ಅಂತ ಅನೌನ್ಸ್ ಮಾಡ್ತಾರೆ, ಕಾಯಬೇಕು. ಸ್ವಲ್ಪ ಬ್ರೇಕ್ ಇತ್ತು, ಒಂದು ಟೀ ಕುಡಿದು ಹಣ್ಣು ತಿಂತಾ ಇದ್ದೀನಿ. ಮೊಬೈಲ್ ಬಂದು ಚೆಕ್ ಮಾಡಿದ್ರೆ ಎಲ್ಲಾರ್ದು ಮೆಸೇಜು, ವಿನ್ನರ್ ಯಾರು ಅಂತ. ಟೆಲಿಕಾಸ್ಟಲ್ಲಿ ನೋಡಿ, ನೋ 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 ನಾನು ಇದನ್ನು ಅಪ್ಲೋಡ್ ಮಾಡೋಷ್ಟರಲ್ಲಿ ನಿಮಗೆ ಆಲ್ರೆಡಿ ಗೊತ್ತಾಗೋಗಿರುತ್ತೆ ವಿನ್ನರ್ ಯಾರು ಅಂತ. ಎನಿವೇಸ್, ಕಂಗ್ರ್ಯಾಚುಲೇಷನ್ಸ್. ಕಪ್ ಯಾರೇ ಗೆದ್ರೂ ನನಗೆ ತ್ರಿವಿಕ್ರಮ್ ಗೆಲ್ಲಬೇಕು ಅಂತ ಆಸೆ ಇದೆ. ಲೆಟ್ಸ್ ಸಿ ಯಾರಿಗೆ ಕಪ್ ಸಿಗುತ್ತೆ ಅನ್ನೋದು. ನನಗಂತೂ ಕಪ್ ಸಿಗಲಿಲ್ಲ. ಅಟ್ಲೀಸ್ಟ್ ಡಿಸರ್ವಿಂಗ್ ಇರೋ ಕಂಟೆಸ್ಟೆಂಟಿಗಾದರೂ ಸಿಗಲಿ. ಐ ವಿಶ್ ದೆಮ್ ಆಲ್ ದಿ ವೆರಿ ಬೆಸ್ಟ್. ಇವಾಗ
ಈ ಪೊಮೊಗ್ರೆನೇಟ್ನ ತಿಂದು ಮತ್ತೆ ಸೆಕ್ಸಿಗೆ ಹೋಗ್ತೀನಿ. ಬೆಳಗ್ಗೆ ಮಾಡಿದ ಮೇಕಪ್ ಫ್ರೆಶ್ ಅಪ್ ಇರಲ್ಲ ಅಂತ ಮತ್ತೆ ಟಚ್ ಅಪ್ ತೊಗೊಂಡು ಒಳಗೆ ಹೋಗ್ತಾ ಇದ್ದೀನಿ. ಫುಲ್ಲಿ ಟಯರ್ಡ್. ಮೈ ಗಾಡ್, ಸುದೀಪ್ ಸರ್ ಹೆಂಗೆ ನಿಂತ್ಕೊಂಡಿರ್ತಾರಲ್ಲ ಅಷ್ಟೊತ್ತಂದ ಅಷ್ಟೊತ್ತವರೆಗೂ. ಸೀರಿಯಸ್ಲಿ ಅವ್ರ ಎನರ್ಜಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ನಮಗೆ ಸುಮ್ಮನೆ ಕುತ್ಕೊಂಡು ಅಲ್ಲಿ ನೋಡೋದಕ್ಕೇ ಅಷ್ಟು ಟಯರ್ಡ್ ಅನಿಸ್ತಾ ಇರುತ್ತೆ. ಅದು ಆ್ಯಕ್ಚುಲಿ 2 ನಿಮಿಷ ಕುತ್ಕೊಳ್ಳಲ್ಲ ಸುದೀಪ್ ಸರ್, ನಿಂತ್ಕೊಂಡೇ ಇರ್ತಾರೆ. ನಿಂತ್ಕೊಂಡೇ ಪ್ರತಿಯೊಬ್ಬರನ್ನು ಮಾತಾಡಿಸ್ತಾ ಇರ್ತಾರೆ, ಹೋಸ್ಟ್ ಮಾಡ್ತಿರ್ತಾರೆ. ಗ್ರೇಟ್ ಅಲ್ಲ? ನಮ್ಗಾಗುತ್ತಾ ನಿಂತ್ಕೊಳ್ಳೋಕ್ಕೆ ಅರ್ಧ ಗಂಟೆ ಮೇಲೆ? ಸಾಧ್ಯನೇ ಇಲ್ಲ. ಆದರೂ ಬೇಜಾರಾಗುತ್ತೆ ಈ ಒಂದು ಪ್ಲ್ಯಾಟ್ಫಾರ್ಮಿಗೆ ಬಂದು. ಅಂದರೆ ಧೈರ್ಯ ಇಲ್ಲದೆ ಡಿಸಿಷನ್ ತೊಗೊಂಡಿರೋವಂಥದ್ದು. 2 ಇಯರ್ಸಿಂದನೂ ಕಾಲ್ ಬಂದಾಗ ಆಕ್ಸೆಪ್ಟ್ ಮಾಡೋಕ್ಕೆ ಭಯ ಇತ್ತು. ಬಟ್ ಫೈನಲಿ ಒಪ್ಕೊಂಡೆ. ನೋಡೋಣ ನನ್ನ ತಂದಲ್ಲಿ ನಾನು ಆಟ ಆಡೋಣ ಅಂತ. ಬಟ್ 50 ದಿನದಲ್ಲಿ ಇರೋಕ್ಕಾಗಲಿಲ್ಲ ಈ ಮನೆ ಒಳಗಡೆ. ಬಟ್ ಇವತ್ತು ಈ ಒಂದು ಸ್ಟೇಜ್ನ ಎಲ್ಲ ಕಂಟೆಸ್ಟೆಂಟ್ಸ್ನ ನೋಡ್ತಾ ಇದ್ದಾಗ ಸಿಕ್ಕಿರೋ ಒಂದು ಸ್ಟೇಜ್ನ ನಾವು ಒಂದು ಪ್ರಾಪರಾಗಿ ಯೂಸ್ ಮಾಡ್ಕೊಂಡು ಇವತ್ತು ನಾನು ಅಲ್ಲಿ ಇರ್ಬೋದಿತ್ತೇನೋ. ಬಟ್ ಎಲ್ಲಿ ಏನು ಮಿಸ್ ಆಯಿತು ಅನ್ನೋದು ನನಗೂ ಗೊತ್ತಿಲ್ಲ. ಬೇಜಾರಾಗುತ್ತೆ ಆ ಟಾಪ್ 5ನಲ್ಲಿ ನಾನು ನೋಡ್ಕೊಳಕ್ಕಾಗಿಲ್ಲ ಅನ್ನೋದು. ಬಟ್ ಎನಿವೇಸ್ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇದು. ಬಿಕಾಸ್ ನಮ್ಮ ಜೀವನದಲ್ಲೇ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗದೇ ಇರೋವಂಥ ಒಂದು ಎಕ್ಸ್ಪೀರಿಯನ್ಸ್ ಇದು. ಇಲ್ಲಿಗೆ ಬಂದು ಈ ಮನೆಯೊಳಗಡೆ ಜೀವಿಸಿದವ್ರಿಗೆ ಗೊತ್ತಿರುತ್ತೆ. ಎಷ್ಟೇ ರಿಯಾಲಿಟಿ ಶೋಸ್ ಇರ್ಬೋದು, ಬಿಗ್ ಬಾಸ್ ಅನ್ನೋದು ಏಕೈಕ ರಿಯಾಲಿಟಿ ಶೋ ನಮ್ಮ ರಿಯಲ್ ಪರ್ಸ್ನಾಲಿಟೀಸ್ನ ತೋರಿಸೋದು. ನಾವು ಹೆಂಗಿರ್ತೀವಿ, ನಾವು ಹೆಂಗೆ ಬದುಕ್ತೀವಿ, ಸಿಚುಯೇಷನ್ಸ್ನ ಹೆಂಗೆ ಹ್ಯಾಂಡಲ್ ಮಾಡ್ತೀವಿ, ಆಮೇಲೆ ಕೆಲವೊಂದು ಡಿಸಿಷನ್ಸ್ನ ನಾವು ಹೆಂಗೆ ಸ್ವಂತವಾಗಿ ತೊಗೊಳ್ತೀವಿ ಅನ್ನೋದೇ ಬಿಗ್ ಬಾಸ್. ಅಷ್ಟು ಒಂದು ಪಾಸಿಟಿವಿಟಿ ನೆಗೆಟಿವಿಟಿ ಮಧ್ಯೆ ಅದನ್ನು ನಮ್ಮ ವ್ಯಕ್ತಿತ್ವನ ಹೆಂಗೆ ಕಾಪಾಡ್ಕೊಳ್ತೀವಿ ಅನ್ನೋದು 50 ದಿನದಲ್ಲಿ ನನ್ನನ್ನು ಪ್ರೂವ್ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ಬಟ್ ಇನ್ನಷ್ಟು ದಿನಗಳಿದ್ದಿದ್ರೆ ಖುಷಿ ಆಗ್ತಾ ಇತ್ತು. ನನ್ನ ಕರ್ನಾಟಕದ ಪ್ರೀತಿಯ ಜನತೆಗೆ ನಾನು ಈ ಮನೇಲಿ ಇರಬೇಕಿತ್ತು, ನಾನು ಡಿಸರ್ವಿಂಗ್ ಇದ್ದೆ ಅಂತ ನಿಮ್ಗೆ ಏನಾದರೂ ಅನಿಸಿದ್ರೆ ದಯವಿಟ್ಟು ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಬಿಕಾಸ್ ಗೊತ್ತಾಗಲಿಲ್ಲ ಅಲ್ಲಿ ಒಳಗಡೆ ಆಡಬೇಕಾದ್ರೆ ನಾನು ಏನು ಮಾಡ್ತಾ ಇದ್ದೀನಿ ಅನ್ನೋದು. ಬಟ್ ನನ್ನ ಮೇಲೆ ನನಗೆ ಕಾನ್ಫಿಡೆಂಟ್ ಇಟ್ಕೊಂಡೇ ಒಳಗಡೆ ಕಾಲಿಟ್ಟೆ. ಬಿಕಾಸ್ ಹೋಗ್ತಾನೆ ನರಕದೊಳಗಡೆ ಕಾಲಿಟ್ಟಿದ್ದು. ನಿಮಗೆ ಗೊತ್ತಿರುತ್ತೆ, ಸ್ವರ್ಗ ನರಕ ಅಂತ 2 ಒಂದು ವಿಭಾಗ ಇರುತ್ತೆ. 2 ಭಾಗಗಳಾಗಿ ಬಿಗ್ ಬಾಸ್ ಮನೆ ಡಿವೈಡ್ ಆಗಿರುತ್ತೆ. ನಾವು ನರಕದೊಳಗಡೆನೇ ಕಾಲಿಡ್ತೀವಿ. ನಾನು, ಮೋಕ್ಷಿತಾ, ಶಿಷ್ಯಲ್, ಸುರೇಶ್ ಅಣ್ಣ, ಹಾಗೆ ಮಾನಸ ಅವರು, ರಂಜಿತ್ ಅವರು, ಚೈತ್ರ ಅವರು. ನಮಗೆ ಆದ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇತ್ತು. ಒಂದು ಕಡೆ ಖುಷಿನೂ ಕೂಡ ಇದೆ. ಯಾಕಂದರೆ ಆ ಒಂದು ಜೀವನ ಜೀವಿಸೋದಿದೆಯಲ್ಲ, ಯಾಕಂದರೆ ಕೆಳಗಡೆ ಮಲ್ಕೊ ಅದೆಲ್ಲ ತಪ್ಪಲ್ಲ. ನಿಜವಾಗ್ಲೂ ಅದೆಲ್ಲ ನಾವು ಮಾಡಿದ್ದೀವಿ ಕೂಡ ಚಿಕ್ಕ ವಯಸ್ಸಲ್ಲಿ. ಕೆಳಗಡೆ ಮಲ್ಬೋದು ಇರ್ಬೋದು. ಆ್ಯಂಡ್ ಗಂಜಿ ಕಷ್ಟ ಆಗಿದ್ದು ಊಟದಲ್ಲಿ ಸ್ವಲ್ಪ ಉಪ್ಪು ಖಾರ ಕಮ್ಮಿ ಇರ್ತಾ ಇತ್ತು. ಮೊಸರನ್ನ ನನಗೆ ಗೊತ್ತಿಲ್ಲ, ಡೈರಿ ಪ್ರಾಡಕ್ಟ್ಸ್ ಅಂದರೆ ಚಿಕ್ಕ ವಯಸ್ಸಿಂದನೂ ಆಗಲ್ಲ. ಇವತ್ತಿಗೂ ಹಾಲು, ಮೊಸರು, ಮಜ್ಜಿಗೆ ಅಂದರೆ ನನಗೆ ಏನೋ ಒಂಥರ ನನಗೆ ಇಷ್ಟ ಆಗಲ್ಲ. ಇವ್ರು ಹೆಂಗೋ ಅಟ್ಲೀಸ್ಟ್ ಮೊಸರನ್ನ ತಿನ್ಕೊಂಡು ಹೊಟ್ಟೆ ತುಂಬಿಸ್ಕೊತಾ ಇದ್ರು. ನಂಗೆ ಮೊಸರನ್ನ ತಿನ್ನೋಕ್ಕಾಗ್ತಿರ್ಲಿಲ್ಲ. ಅಂಡ್ ಇನ್ನೊಂದು ಏನಂದರೆ, ಸ್ವರ್ಗಕ್ಕೆ ಹೋಗಿ ನಾವೆಲ್ಲ ಕೆಲಸಗಳನ್ನ ಮಾಡಿಕೊಡ್ಬೇಕು ನರಕ ನಿವಾಸಿಗಳು. ನನಗೆ ಗಂಜಿ ಕುಡಿಯೋಕ್ಕೆ ರಾಗಿ ಗಂಜಿ ಇಷ್ಟು ಕುಡಿತಿದ್ದ ಎನರ್ಜಿ ಇರ್ತಾ ಇರಲಿಲ್ಲ. ಮೊಸರನ್ನ ತಿನ್ನೋಕ್ಕಾಗ್ತಾ ಇರಲಿಲ್ಲ. ಬಾಡಿಲಿ ಲಿಟ್ರಲಿ ನೋ ಎನರ್ಜಿ ಅಟ್ ಆಲ್. ಅಲ್ಲಿಂದ ಹೋಗಿ ಟಾಸ್ಕ್ಗಳು ಆಡಬೇಕಾಗಿತ್ತು, ಇಷ್ಟು ಪಾತ್ರೆ ತೊಳಿಬೇಕಾಗಿತ್ತು, ಆ್ಯಂಡ್ ತಣ್ಣೀರಲ್ಲಿ ಸ್ನಾನ ಮಾಡಬೇಕಿತ್ತು. 2 ಬಕೆಟ್ ನೀರು ಬರ್ತಾ ಇದ್ದಿದ್ದು. ಅಲ್ಲೇ ಸ್ನಾನ ಮಾಡಬೇಕಿತ್ತು, ಅಲ್ಲೇ ತಟ್ಟೆನೂ ತೊಳ್ಕೊಬೇಕಾಗಿತ್ತು ಇಷ್ಟೆಲ್ಲ ಜಾಗದಲ್ಲಿ. ಇದೆಲ್ಲ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಮಾಡಿದೆ. ಅಂದರೆ ನರ್ಕ ನಿವಾಸಿಗಳಿಗೆ ನರ್ಕದ ಥರನೇ ಇತ್ತು ಅಂತಲೇ ಹೇಳ್ಬೋದು. ಆ ಥರ ಒಂದು ಎಕ್ಸ್ಪೀರಿಯನ್ಸ್ನ ಮಾಡಿ ಆ್ಯಂಡ್ ಕೊನೆಗೆ ಸ್ವರ್ಗ ನರಕ ಒಂದಾಗಿ ಬಿಗ್ ಬಾಸ್ ಮನೆ ಆಗುತ್ತೆ. ಆವಾಗ ನಾವು ಸ್ವರ್ಗದೊಳಗಡೆ ಕಾಲಿಡ್ತೀವಿ. ಅದೊಂಥರ ಖುಷಿಯಾದ ವಿಚಾರ. ಆವಾಗ ಆ್ಯಕ್ಚುಲಿ ನಾನು ಬಿಗ್ ಬಾಸ್ ಮನೆಗೆ ಎಂಟರ್ ಆದೆ ಅಂತ ಅನ್ನಿಸ್ತು. ಇದೊಂದು ಬ್ಯೂಟಿಫುಲ್ ಜರ್ನಿ ಆ್ಯಂಡ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಪ್ರಪಂಚದಲ್ಲಿ ನೀವು ಯಾವತ್ತೂ ಮಾಡೋಕ್ಕಾಗಲ್ಲ, ಯಾಕಂದರೆ ಮೊಬೈಲ್ ಇರೋದಿಲ್ಲ. ಆ್ಯಂಡ್ ಅಪ್ಪ ಅಮ್ಮನ ಮೀಟ್ ಮಾಡೋಕ್ಕಾಗಲ್ಲ, ನಮ್ಮ ಫ್ರೆಂಡ್ಸ್ನ ರಿಲೇಟಿವ್ಸ್ ನಾವು ಯಾರನ್ನೂ ನೋಡೋದಕ್ಕಾಗಲ್ಲ. ಒಳಗಡೆ ಇರೋ ಏಕೈಕ ಸಂಪರ್ಕ ಅಂದರೆ ವೀಕೆಂಡಲ್ಲಿ ಬರೋ ಸುದೀಪ್ ಸರ್. ಅವ್ರು ಹೇಳೋ ಮಾತುಗಳಲ್ಲಿ ಹೊರಗಡೆ ಏನು ನಡೀತಿದೆ ಅಂತ ಅರ್ಥ ಮಾಡ್ಕೋಬೇಕು. ಅದು ಬಿಟ್ಟರೆ ಧ್ವನಿ ಬಿಗ್ ಬಾಸ್ ಅವ್ರದ್ದು ಅಷ್ಟೇ ನಮಗೆ ಗೊತ್ತಿರೋದು. ಅಂತಾರೆ ಬಿಗ್ ಬಾಸ್ ಸ್ಕ್ರಿಪ್ಟೆಡು ಹಾಗೆ ಹೀಗೆ. ದೇವರಾಣೆಗೂ ಇಲ್ಲ ಹುರು, ನಾವು ನರ್ಕದೊಳಗಡೆ ಹೋದಾಗಲೇ ಗೊತ್ತಾಗಿದ್ದು ಬಿಗ್ ಬಾಸ್ ಯಾವ ಸ್ಕ್ರಿಪ್ಟು ಅಲ್ಲ ಅಂತ. ಆ್ಯಂಡ್ ನನಗೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ನ ತುಂಬಿತು.
ಊಟದ ವ್ಯಾಲ್ಯೂ ಏನು ಅಂತ ತಿಳಿಸ್ಕೊಡ್ತು, ಒಂದು ಫ್ಯಾಮಿಲೀಸ್ ವ್ಯಾಲ್ಯೂ ಏನು ಅಂತ ತಿಳಿಸ್ಕೊಡ್ತು. ಬಿಗ್ ಬಾಸ್ ಮನೆ ತುಂಬ ಕೊಟ್ಟಿದೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಕರ್ನಾಟಕದ ಜನತೆಯ ಪ್ರೀತಿನ ಕೊಟ್ಟಿದೆ. ಅದಕ್ಕಿಂತ ಇನ್ನೇನು ಬೇಕಲ್ವಾ? ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ಕಲರ್ಸ್ ಕನ್ನಡ, ಸುದೀಪ್ ಸರ್ ಆ್ಯಂಡ್ ಬಿಗ್ ಬಾಸ್ ಪ್ಲ್ಯಾಟ್ಫಾರ್ಮ್. ಬೇಡ ಬೇಡ ಅಂತ ಅಂದ್ಕೊಂಡು ಕಾಲಿಟ್ಟು ಇವತ್ತೊಂಥರ ನನಗೆ ತುಂಬ ಖುಷಿ ಇದೆ ಅಲ್ಲಿ ಒಳಗೆ ಹೋಗಿ ಬಂದಿದ್ದು. ಅಷ್ಟೇ ಬೇಜಾರು ಇದೆ 50 ದಿನಕ್ಕೆ ಆಚೆ ಬಂದೆ ಅನ್ನೋದು. ಬಟ್ ದಟ್ಸ್ ಓಕೆ. 50 ದಿನ ಇದ್ದರೂ ಕೂಡ ಒಂದು ಬ್ಯೂಟಿಫುಲ್ ಮೆಮೊರೀಸ್ನ ಲೈಫ್ ಟೈಮ್ ಚೆರಿಷ್ ಮಾಡೋವಂಥ ಮೂಮೆಂಟ್ಸ್ಗಳನ್ನ ನಾನು ಹೊತ್ಕೊಂಡು ಬಂದಿದ್ದೀನಿ ಅಂತಲೇ ಹೇಳ್ಬೋದು. ಎಸ್, ಇವಾಗ ಹೋಗ್ತೀನಿ. ಯಾರು ವಿನ್ನರ್ ಅಂತ ನೋಡುವಂಥ ಸಮಯ. ಸೊ ಐ ಆಮ್ ಗೋಯಿಂಗ್ ದೇರ್. ಥ್ಯಾಂಕ್ ಯು ಗೈಸ್. ಟೈಮ್ ಆಗ್ತಿದೆ. ಬರಲ್ಲ ಎಸ್, ಫೈನಲಿ ಬಿಗ್ ಬಾಸ್ ಮುಗೀತು. ಐ ಹೋಪ್ ನಿಮ್ಗೆಲ್ರಿಗೂ ಗೊತ್ತಾಗಿರುತ್ತೆ ಯಾರು ವಿನ್ನರ್ ಅಂತ. ಎಸ್, ಇಟ್ ಇಸ್ ಹನುಮಂತು ಅವರು. ಎಸ್, ಈಸ್ ಆಲ್ಸೋ ಡಿಸರ್ವಿಂಗ್ ಕಂಟೆಸ್ಟೆಂಟ್. ಒಂದು ಮುಗ್ಧ ಹುಡುಗ, ಇನ್ನೋಸೆಂಟ್ ಹುಡುಗ ಅಂತಲೂ ಹೇಳೋಕ್ಕಾಗಲ್ಲ. ಈಸ್ ಸ್ಮಾರ್ಟ್ ಆಸ್ ವೆಲ್ ಆಸ್ ಒಂದು ಇಡೀ ಕರ್ನಾಟಕ ಇಷ್ಟಪಡುವಂಥ ಒಂದು ಹುಡುಗ ಅಂತಲೂ ಹೇಳ್ಬೋದು. ಸುಮ್ಮನೆ ಬಿದ್ದಿರಲ್ಲ 5 ಕೋಟಿ ಓಟ್ಸ್ ಅವರಿಗೆ. ತ್ರಿವಿಕ್ರಮ್ ಗೆದ್ದಿದ್ರೆ ಇನ್ನೂ ಜಾಸ್ತಿ ಖುಷಿಯಾಗಿರೋದು. ಯಾಕಂದರೆ ನಮ್ಮ ತುಮಕೂರು ಹುಡುಗ ಒಂದು ಕನ್ಸುಗಳನ್ನ ಹೊತ್ಕೊಂಡು ಮನೆ ಕಾಲಿಟ್ಟಿದ್ರು. ಒಂದು ಟ್ರೋಫಿ ಅವ್ರ ಕೈನಲ್ಲಿ ಇದ್ದಿದ್ರೆ ಬಹುಶಃ ಏನೋ ನಾನು ಗೆದ್ದಷ್ಟೇ ಖುಷಿಯಾಗಿರೋದು. ಬಟ್ ಎನಿವೇಸ್, ಆ ಒಂದು ಟಾಪ್ 3 ಇದ್ದಂಥ ತ್ರಿವಿಕ್ರಮ್ ಅವ್ರು ಇರ್ಬೋದು, ಹನುಮಂತು ಇರ್ಬೋದು ಆ್ಯಂಡ್ ನಮ್ಮ ರಜತ್ ಅವ್ರು ಇರ್ಬೋದು, ಲೈಕ್ 3 ಜನನು ಡಿಸರ್ವಿಂಗ್ ಕಂಟೆಸ್ಟೆಂಟ್. ಬೇಕಾದ್ರೆ ತುಂಬ ಫೈಟ್ ಕೊಟ್ಟಿದ್ದಾರೆ. ಇಷ್ಟು ಜನ ಕಂಟೆಸ್ಟೆಂಟ್ಸ್ಗಳ ಮಧ್ಯೆ ಆ ಒಂದು ಟಾಪ್ 3 ಇರೋದು ಅಷ್ಟು ಸುಲಭ ಅಲ್ಲ. ಆ್ಯಂಡ್ ವೈಲ್ಡ್ ಕಾರ್ಡಿಗೆ ಬಂದಂಥವ್ರು ಹನುಮಂತು ಹಾಗೂ ರಜತ್ ಅವರು. ವೈಲ್ಡ್ ಕಾರ್ಡಲ್ಲಿ ಬಂದ್ರೂ ಯಾರಿಗೂ ಏನು ಕಡಿಮೆ ಇಲ್ದಲೆ ಸಖತ್ತಾಗಿ ಆಟ ಆಡಿದ್ದಾರೆ. 3 ಜನನು ಡಿಸರ್ವಿಂಗ್ ಇರುವಂತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಕಪ್ ಒಬ್ಬರೇ ಗೆಲ್ಲಬೇಕಾಗಿರೋದ್ರಿಂದ ಒಬ್ಬರ ಕೈಯಲ್ಲಿ ಟ್ರೋಫಿ ಹೋಗಿದೆ ಅನ್ನೋದನ್ನು ಬಿಟ್ಟರೆ, ಈ ಒಂದು ಸೀಸನ್ 11 ನಾನು ಪಾರ್ಟಿಸಿಪೇಟ್ ಮಾಡಿದ್ದು ಇಷ್ಟು ಜನ ಕಂಟೆಸ್ಟೆಂಟ್ಗಳ ಮಧ್ಯೆ ನಾನು ಒಬ್ಬಳಾಗಿದ್ದು ನನಗೆ ಭಾಳ ಖುಷಿ ಇದೆ. ಆ್ಯಂಡ್ ಎನಿವೇಸ್, ಬಿಗ್ ಬಾಸ್ ಜರ್ನಿ ಇವತ್ತಿಗೆ ಮುಗಿತಾ ಇದೆ. ಒಂದೇನೋ ಒಂದು ಅನ್ನಿಸ್ತು, ಒಂದು ವ್ಲಾಗ್ ಮಾಡಬೇಕು ಈ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ದಿನ. ಅಂದರೆ ಇಷ್ಟು ದಿನ ಒಂದು ಜರ್ನಿ ಮಾಡಿದಂಥ ಮನೆ, ತುಂಬ ನೆನಪುಗಳನ್ನ ಕೊಟ್ಟಂಥ ಮನೆ, ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಆ್ಯಂಡ್ ನಾನೇನು ಅಂತ ಜಗತ್ತಿಗೆ ಪರಿಚಯ ಮಾಡ್ಸೋಕ್ಕೆ ಇದ್ದಂಥ ಒಂದು ಮನೆ, ಒಂದು ಪ್ಲ್ಯಾಟ್ಫಾರ್ಮ್. ಇದು ಕೊನೆ ಹಂತದಲ್ಲೇ ಮುಗಿತಾ ಇರೋದು. ಒಂದು ಕಡೆ ಬೇಜಾರಿದೆ, ಯಾಕಂದರೆ ದಿನ ಬಿಗ್ ಬಾಸ್ ಏನಾಗ್ತಿದೆ, ಯಾರೇನು ಮಾಡ್ತಿದ್ದಾರೆ ಅನ್ನೋದೇ ಆಗಿತ್ತು ವಿಷಯಗಳು. ಇನ್ನು ಮುಂದೆ ಆ ಟಾಪಿಕ್ಸ್ ಇರೋದಿಲ್ಲ. ಯಾಕಂದರೆ ಇವತ್ತಿಗೆ ಮುಗ್ದೋಯ್ತು. ಸೊ ಅದನ್ನು ಒಂದು ವ್ಲಾಗ್ ಮಾಡಿ ಹಾಕೋಣ ಅಂತ ಅನ್ನಿಸ್ತು. ಅದೇ ಒಂದು ಮೆಮೊರಿಗಿರಲಿ ಅಂತ. ಹಾಗಾಗಿ ನಾನು ಇದನ್ನು ವೀಡಿಯೋ ಮಾಡಿದೆ. ವೆರಿ ಹ್ಯಾಪಿ ಫಾರ್ ಹನುಮಂತು and ತ್ರಿವಿಕ್ರಮ್ ರಜತ್ ಟಾಪ್ 3 ಇದ್ದವರಿಗೆ. ತುಂಬ ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.